ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸಂಜೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಮಾರಮ್ಮನ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇದೆ, ಬಗಲಗುಂಟೆ ಮಾರಮ್ಮ ಅಂತ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೊರಟ್ವಿ. ಒಂದು ಹರಕೆ ಇತ್ತು, ಹಾಗೆ ಹರಕೆ ತೀರಿಸ್ದಂಗೂ ಆಗುತ್ತೆ ಅಂದ್ಕೊಂಡು ಶುಕ್ರವಾರ ಸಂಜೆ ಹೊರಟ್ವಿ. ಹಾಗೆ ಅಮ್ಮನ್ನು ಕರ್ಕೊಂಡು ಹೊರಟೆ ನಾನು. ನಾವು ಅಪ್ಪಾಜಿ ಮಾತ್ರ ಎಲ್ಲೂ ಬರೋಲ್ಲ, ನಾವು ಅಮ್ಮ ಮಾತ್ರ ಬಂದರು. ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೆಲ್ಲಿ ಹೋಗಿದ್ದೀವಿ ಏನೇನು ಅಂತೆಲ್ಲ ಗೊತ್ತಾಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೋಗೋಣ. ಗಾಡಿ ಮುಟ್ಬೇಡ. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ಮುಂದ್ಗಡೆಯಿಂದ ಹಿಂದ್ಗಡೆವರೆಗೂ ಲೈನ್ ಇತ್ತು. ಸರಿ ಅಂತ ಲೈನಲ್ಲಿ ನಿಂತ್ಕೊಂಡ್ವಿ. ಜಾಸ್ತಿ ಹೊತ್ತೇನಾಗಲಿಲ್ಲ, ಸ್ವಲ್ಪ ಹೊತ್ತಾಯಿತು ಅಷ್ಟೇ. ಹಾಗೆ ಹೆಂಗಿದ್ರು ಹೋಗ್ತಾ ಇದ್ದೀವಲ್ಲ ದೇವಸ್ಥಾನಕ್ಕೆ, ಒಂದು ಹರಕೆ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಸೀರೆ ಮಡ್ಲಾಕಿ ಹಂಗೆ ತುಪ್ಪ ದೀಪ ಹಚ್ಬಿಟ್ಟು ಬಂದ್ವಿ ನಾನು ಅಮ್ಮ. ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾನು ಸೀರೆ ಮಡ್ಲಕ್ಕೆ ಎಲ್ಲ ನಾನು ಕೊಡ್ತಾಯಿದ್ದೀನಿ, ಹರಕೆ ಮಾಡ್ಕೊಂಡಿದ್ದೀನಿ ಅನ್ನೋದೇ ಗೊತ್ತಿರಲಿಲ್ಲ. ಹೋಗ್ಬೇಕಾದ್ರೆ ಹಂಗೆ ಹೇಳಿದ್ರಾಯ್ತು ಅಂದ್ಕೊಂಡೆ. ಪೂಜೆ ಎಲ್ಲ ಆಯಿತು. ತಂದಿರೋ ಸೀರೆ ಮಡ್ಲಾಕಿ ತುಪ್ಪದ ದೀಪ ಹಚ್ಚಿದ್ದಾಯಿತು, ಎಲ್ಲ ಕೊಟ್ಟಿದ್ದಾಯಿತು. ಹಾಗೆ ಒಂದು ರೌಂಡ್ ಹಾಕ್ತಾ ನಾನು ಉಂಡಿಗೆ ದುಡ್ಡು ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ, ಅದನ್ನು ಮರ್ತೇ ಹೋಯಿತು. ಉಂಡಿ ಆ ಕಡೆ ಇತ್ತು. ನಾನು ಹಾಗೆ ಕುಂಕುಮ ತೊಗೊಂಡು ಹಾಗೆ ಒಂದು ರೌಂಡ್ ಬಂದೆ. ನಮ್ಮ ಚೋಟಿಗೆ ಕುಂಕುಮ ಅರಿಶಿನ ತೊಗೊಳೋದು ಅಂದರೆ ಅವನಿಗೂ ಇಷ್ಟ. ಹಾಗೆ ತೀರ್ಥ ತೊಗೊಂಡು ಆಮೇಲೆ ನಮ್ಮ ಮನೆಯವ್ರ ಹತ್ರ ನಾವು ತಂದಿರೋ ಕವರೆಲ್ಲ ತೊಗೊಂಡಿದ್ದೀರಾ ಅಂತ ಕೇಳ್ತಾಯಿದ್ದೆ. ಹಾಗೆ ತುಪ್ಪ ದೀಪನ ಮತ್ತೆ ತೊಗೊಂಬಂದು ಇನ್ನೊಂದು ಸರಿ ಬೆಳಗ್ಬಿಟ್ಟು ಉಂಡಿಗೆ ದುಡ್ಡು ಹಾಕೋಣ ಅಂತ ಬರ್ತೀವಿ. ಅದು ಒಳಕ್ಕೆ ಹೋಗ್ತಾಯಿಲ್ಲ. ನಮ್ಮ ಚೋಟು ನಾನು ಹಾಕ್ತೀನಿ ಇಂದ ಹಾಕ್ತಾಯಿದ್ರೆ ಒಳಕ್ಕೆ ಹೋಗ್ತಾಯಿಲ್ಲ. ನೋಡಿದ್ರೆ ತುಂಬ ಹೋಗ್ಬಿಟ್ಟಿದೆ ಉಂಡಿ ಎಲ್ಲ. ನಾನು ಏನು ತುಂಬ ಹೋಗ್ಬಿಟ್ಟಿದೆಯಲ್ಲ, ಮತ್ತು ನಾವು ಹಾಕಿದ್ರೆ ಆಚೆಗೆ ಬರುತ್ತಲ್ಲ, ಯಾರಿಗಾದ್ರೂ ಕೈಗೆ ಸಿಕ್ಕಿದ್ರೆ ಅದು ದೇವ್ರಿಗೆ ಸೇರಲ್ವಲ್ಲ ಅಂತ ಅಂದ್ಬಿಟ್ಟು ಐನರ್ನ ಕೇಳ್ತಾಯಿದ್ದೆ. ಅಂಕಲ್ ಇದು ತುಂಬ ಹೋಗ್ಬಿಟ್ಟಿದೆಯಲ್ಲ ಇದು ಅಂತ. ಹೌದಮ್ಮ, ಒಂದು ನಾಳೆಲ್ಲ ನಾಡ್ದು ನಾವು ತೆಗಿತೀವಿ, ಖಾಲಿ ಮಾಡ್ತೀವಲ್ಲ, ಅವಾಗ ಬಂದು ಹಾಕಮ್ಮ ಅಂತ ಇದ್ದರು. ಇಲ್ಲ ಅಂಕಲ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕಿ ಪರವಾಗಿಲ್ಲ ಅಂದರು. ಹಾಕಿದ್ದೆಲ್ಲ ಆಯಿತು. ಮತ್ತು ತಿರ್ಗಾ ತಂದಿರೋ ದೀಪ ಮತ್ತೆ ಅಲ್ಲಿ ಇಟ್ಬಿಟ್ಟು ಒಂದು ಸರಿ ನಮಸ್ಕಾರ ಮಾಡಿ ಹಾಗೆ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ. ನಮಗಂತೂ ಇದು ಗ್ರಾಮ ದೇವತೆ. ಇದು ಮಾರಮ್ಮ ಅಂದರೆ ಬಗಲಗುಂಟೆ ಮಾರಮ್ಮ ಅಂದರೆ ನಮಗೆ ಗ್ರಾಮ ದೇವತೆ ನಾವಿರೋ ಜಾಗದಲ್ಲಿ. ಇದು ನಮಗೆ ಹೇಳಬೇಕು ಅಂದರೆ ನಾನು ಇದ್ದೇನ ತುಂಬಾ ನಂಬಿದ್ದೀನಿ. ನನ್ನ ಕೆಲಸ ಉಷಾ ಉಷಾ ಉಷಾ
ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ವಾಣಿ ಮನೆಗೆ ಹೊರಟ್ವಿ. ವಾಣಿ ಬೇರೆ ಮನೆಗೆ ಹೋಗಿದ್ದಾಳೆ, ಇವಾಗ ಬೇರೆ ಮನೆ ಚೇಂಜ್ ಮಾಡಿದ್ದಾಳೆ. ಹಾಲು ಹೋಗಿಸಿದ್ಲು ಅವಳು ಬೆಳಗ್ಗೆನೇ ಹೋಗಬೇಕಾಗಿತ್ತು. ಆದರೆ ಸಂಜೆ ಹೆಂಗಿದ್ರು ಮಕ್ಕಳು ಬರ್ತಾರೆ, ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಟ್ಟಿಗೆ ಅವ್ರ ಮನೆಗೆ ಹೋದ್ರಾಯ್ತು ದೇವಸ್ಥಾನ ಮುಗಿಸ್ಕೊಂಡು ಅಂದ್ಕೊಂಡು ಒಟ್ಟಿಗೆ ಎಲ್ಲ ಕೆಲಸ ಮುಗಿಯುತ್ತೆ ಅಂದ್ಕೊಂಡು ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಎಲ್ಲ ಸಾಮಾನು ಆ ಮನೆಯಿಂದ ಈ ಮನೆಗೆ ಎಲ್ಲ ಸಾಮಾನು ತಂದು ಎಲ್ಲ ಹಾಗಾಗಿ ಹರಡಿದ್ರು, ಇನ್ನು ಜೋಡಿಸ್ಕೊಂಡಿರಲಿಲ್ಲ. ಹಾಗೆ ನಮ್ಮ ಲಕ್ಷ್ಮಿನೂ ಕೂಡ ಬಂದಿದ್ಲು ಬೆಳಗ್ಗೆನೇ ಅಲ್ಲಿ ಹಿಂದಿನ ದಿವಸನೇ ಬಂದಿದ್ಲು ಅನಿಸುತ್ತೆ. ಎಲ್ಲ ಹಾಗಾಗಿ ಇತ್ತು. ನಮ್ಮ ಪತಿಯವರು ಬಂದು ಅವರು ವಾಟರ್ ಫಿಲ್ಟ್ರ್ ಆಗಿರ್ಬೋದು ಅಥವಾ ಗೀಝರ್ ಆಗಿರ್ಬೋದು ಎಲ್ಲನೂ ಫಿಟ್ ಮಾಡಿ ಕೊಡ್ತಾಯಿದ್ರು. ಅವ್ರ ಮನೆ ಇವಾಗ ಈಗ ಹೊಸ ಮನೆ ಮಾಡಿದಾರಲ್ಲ, ಅಲ್ಲಿ ಸ್ವಲ್ಪ ಅಡುಗೆ ಮನೆ ಚಿಕ್ಕದು, ಎಲ್ಲಿ ಪಾತ್ರೆ ಸ್ಟ್ಯಾಂಡ್ ಎಲ್ಲಿ ಹೊಡಿಯೋದು ಅಂತ ಅಂದ್ಬಿಟ್ಟು ಎಲ್ಲಿ ಸ್ಟ್ಯಾಂಡ್ ಹಾಕೋದು ಅಂತ ನೋಡ್ತಾಯಿದ್ರು. ತುಂಬಾ ಚಿಕ್ಕದಿದೆ. ಹೋದ ಲಾಸ್ಟ್ ಮನೆಗಿಂತ ಈ ಮನೆ ಸ್ವಲ್ಪ ಚಿಕ್ಕದೇ ಅಂತಲೇ ಹೇಳ್ಬೋದು. ಎಲ್ಲ ತಂದು ಹಾಗೆ ಹರಡಿದ್ಲು. ಅವಳು ಇವೆಲ್ಲ ಕ್ಲೀನ್ ಮಾಡ್ಕೊಳೋಕೆ ಇನ್ನೂ 2 ದಿನ ಬೇಕು. ಇವರು ನಮ್ಮ ಚಿಕ್ಕಪ್ಪ ಅಂದರೆ ಮಂಚಿಕಪ್ಪ ಅಂತ ಕರಿತೀವಿ. ಇವ್ರ ಹೆಸರು ಮಂಜುನಾಥ್ ಅಂತ, ನಮ್ಮ ಅಪ್ಪಾಜಿಯ ಚಿಕ್ಕ ತಮ್ಮ ಇವರು ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ಮುಂಚೆ ಇದ್ದಿದ್ದ ಮನೇಲಿ ನಮ್ಮ ವಾಣಿ ಏನು ಮಾಡಿದ್ಲು, ಎಲ್ಲನೂ ಸಾಮಾನೆಲ್ಲ ಎಲ್ಲಿ ಅಡಿಸಿದ್ಲು ಅನ್ನೋದೇ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗೆಲ್ಲ ಸ್ವಲ್ಪ ದೊಡ್ಡದಾಗೂ ಇತ್ತು. ವಾರ್ಡ್ರೋಪ್ ಎಲ್ಲ ಅಡುಗೆ ಮನೆಯಲ್ಲೆಲ್ಲ ವಾರ್ಡ್ರೋಪ್ ಇತ್ತು. ಹಾಗಾಗಿ ಅವಳು ಇಟ್ಟಿರೋ ಸಾಮಾನು ಎಲ್ಲೆಲ್ಲಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ ಮನೆಗೆ ಹೋಗ್ಬೇಕಾದ್ರೆ ಸಾಮಾನೇ ಇರಲಿಲ್ಲ, ಹೇಳಬೇಕು ಅಂದರೆ ಬರೀ ಪಾತ್ರೆ ಸಾಮಾನಿತ್ತು ಅಷ್ಟೇ. ಟಿ ವಿ ಆಮೇಲೆ ತಂದಿದ್ದು ಟಿ ವಿನೂ ಕೂಡ. ಪಾತ್ರೆ ಸಾಮಾನು ಒಂದಿತ್ತು, ಬಟ್ಟೆ ಒಂದು ತೊಗೊಂಡೋಗಿದ್ಲು. ಈ ಮನೆಗೆ ಬರಬೇಕಾದ್ರೆ ಇಷ್ಟು ಸಾಮಾನು ಮಾಡ್ಕೊಂಡಿದ್ದಾಳೆ. ಅವಳಿಗೆ ಅದೇ ಒಂದು ಟೆನ್ಷನ್, ಎಲ್ಲೇ ಇಡ್ಲಪ್ಪ ಇದನ್ನೆಲ್ಲ, ಏಕೆಂದರೆ ಆ ಮನೆಗಿಂತ ಈ ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲೆಲ್ಲಿ ಏನೇನು ಜೋಡಿಸ್ಲಿ ಅನ್ನೋದೇ ಅವಳಿಗೊಂದು ಟೆನ್ಷನ್ ಆಗಿಬಿಟ್ಟಿತ್ತು. ಇನ್ನು ಲಕ್ಷ್ಮಿ ಬಂದು ಅವಳು ಸಾಂಬಾರು ಮಾಡಿದ್ಲು, ಬೆಳಗ್ಗೆನೇ ಒಂದು ನುಗ್ಗೆಕಾಯಿ ಸಾಂಬಾರು ಮಾಡಿದ್ಲಂತೆ, ಅನ್ನಕ್ಕೆ ರೆಡಿ ಮಾಡ್ತಾಯಿದ್ಲು. ನಮ್ಮ ಚೋಟು ಕೂಡ ಬೆಳಗ್ಗೆ 12 ಗಂಟೆ 12:30 ತಿಂದಿದ್ದು. ಅವನಿಗೆ ಹೊಟ್ಟೆ ಹಸಿವಾಗುತ್ತೆ, ಬೇಗ ರೆಡಿ ಮಾಡು ಅಂತ ಹೇಳ್ತಾಯಿದ್ದೆ. ನಮ್ಮ ಪತಿಯವರು ಎಲ್ಲ ಒಂದೊಂದೇ ಮಕ್ಕಳೆಲ್ಲ ಆಚೆ ಕೂತಿದ್ರು. ಅದರಲ್ಲೂ ನಮ್ಮ ಚೋಟಂತೂ ಸಿಕ್ಕಾಬಿಟ್ಟೆ ತೀಟೆನೇ. ನಮ್ಮ ಚಿನ್ನಮ್ಮನೂ ತೀಟೆ, ಅವನು ತೀಟೆ. ಅವರು ಆಚೆ ಹೋದ್ರೆ ಸಾಕು ನನಗೆ ಭಯ ಆಗ್ತಿತ್ತು, ಏಕೆಂದರೆ ಮೇಲಿಂದ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಹಾಗಾಗಿ ಅವ್ರು ಹೋದರೆ, ಏಕೆಂದರೆ ಎತ್ತರ ಇಲ್ಲ ಅವ್ರದ್ದು, ಜಗ್ತಿ ಎಲ್ಲ ಬಗ್ಗಿ ನೋಡ್ಬೋದು ಆರಾಮಾಗಿ ಮಕ್ಕಳು. ಹಾಗಾಗಿ ಅದೊಂದು ಭಯ ನನಗೆ. ನಮ್ಮ ಹುಡುಗರನ್ನ ಕೂಗ್ತಾರೆ, ಎದ್ದೆ ಒಳಗಡೆ ಬರ್ರೋ ಅಂತ ಹೇಳ್ಬಿಟ್ಟು. ಎಲ್ಲ ಮನೆ ನೋಡ್ಕೊಂಡ್ರ ಒಂದೇ ಥರ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ನಮ್ಮ ಲಕ್ಷ್ಮಿಗಂತೂ ಸಾಕಾಗ್ಬಿಟ್ಟಿತ್ತು. ಅವಳು ಬೆಳಗ್ಗೆ ಟ್ರೈನ್ಗೆ ಹೋಗಬೇಕಿತ್ತು 5:30ಗೆ. ಹೊರಡ್ರಿ ಫಸ್ಟ್ ನೀವು ಹೊರಟ್ರೆ ನಾವು ಮಲ್ಗೋಕ್ಕಾಗೋದು ಅಂತ ಅಂದ್ಲು. ನಾವು ಹೊರಟಿದ ತಕ್ಷಣ ಸಿಂಧು ಮತ್ತು ಗುರು ಅವರು ಕೂಡ ಬಂದರು. ಅವರು ಬಂದು ಒಂದೇ ನಿಮಿಷ ಒಳಗಡೆ ನಿಂತಿದ್ದವರು, ಮತ್ತು ಅವರು ಕೂಡ ಆಚೆಗೆ ಹೊರಟ್ರು. ಅವರು ಕೂಡ ಬಂದರು ನಮ್ಮಿಂದೇ. ನಾನು ಅವರು ವಾಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ಕೊಂಡೆ. ಅವರು ಗಾಡೀಲಿ ಬಂದಿದ್ದರು. ಆ ಮನೆಯಿಂದ ಈ ಮನೆಗೆ ವಾಕಬಲ್ ಡಿಸ್ಟೆನ್ಸು, ಏನು ದೂರ ಏನಿಲ್ಲ. ಹಂಗಾಗಿ ಬಂದ್ವಿ, ಎಲ್ಲ ಹೊರಟ್ವಿ. ಅಲ್ಲಿಂದ ಹೊರಡೋಷ್ಟೊತ್ತು ಸುಮಾರು 11:45 12 ಗಂಟೆನೇ ಆಗಿರ್ಬೋದು ಅಂದ್ಕೊತೀನಿ. 11:15 ಆಗಿತ್ತು ಟೈಮು. ಬರ್ತಾ ನಾವು ಹಾಗೆ ಅಮ್ಮನ ಬಿಟ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ನಾವು ಕೂಡ ಬಂದ್ವಿ.
ಹಾಗೆ ಮೇಲ್ಗಡೆ ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಇಷ್ಟಿಷ್ಟೇ ಕಾಣಿಸ್ತಾ ಇದ್ದಾರೆ. 3rd ಫ್ಲೋರಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಾಗ ನಮ್ಮ ವಾಣಿ. ಬಾಯ್ ಬಾಯ್ ಅಂತ ಹೇಳ್ತಾಯಿದ್ರು. ಅವರು ಕೂಡ ಹೋದರು, ಸಿಂಧು ಗುರುನೂ ಹೋದರು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಬಂದಿಲ್ಲ ಅಂತ ಕಾಯ್ತಾ ಇದ್ರು ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.